ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ಈ ಒಂದು ವಿಡಿಯೋದಲ್ಲಿ ಟೈಪ್ಸ್ ಆಫ್ ಎಕನಾಮಿಕ್ ಸಿಸ್ಟಮ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಎಕನಾಮಿಕ್ ಸಿಸ್ಟಮಲ್ಲಿ 3 ಟೈಪ್ಸ್ಗಳನ್ನ ನಾವು ನೋಡ್ತೇವೆ: ಕ್ಯಾಪಿಟಲಿಸ್ಟಿಕ್, ಸೋಷಲಿಸ್ಟಿಕ್ ಆ್ಯಂಡ್ ಮಿಕ್ಸ್ಡ್ ಎಕನಾಮಿ. ಅದಕ್ಕಿಂತನೂ ಮುಂಚೆ ನಾವಿಲ್ಲಿ ಎಕನಾಮಿಕ್ ಸಿಸ್ಟಮ್ ಅಂದರೆ ಏನು ಅಂತ ಸ್ವಲ್ಪ ನಾವು ಮೀನಿಂಗನ್ನು ತಿಳ್ಕೊಳ್ಳೋಣ. ಸಿಂಪಲ್, ಶಾರ್ಟ್ ಆಗಿ, an economic system is the way a country organizes the production, distribution and consumption of goods and services. ಎಕನಾಮಿಕ್ ಸಿಸ್ಟಮ್ ಅಂದರೆ ಒಂದು ದೇಶದಲ್ಲಿ ಸರಕು ಸೇವೆಗಳನ್ನು ಉತ್ಪಾದನೆ ಮಾಡಿದಾಗ ಅವುಗಳನ್ನು ಯಾವ ರೀತಿ ಉತ್ಪಾದಿಸಬೇಕು, ಡಿಸ್ಟ್ರಿಬ್ಯೂಷನ್, ಕನ್ಸಂಪ್ಷನ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ಎಕನಾಮಿಕ್ ಸಿಸ್ಟಮ್ ಆಧಾರದ ಮೇಲೆ ನಾವು ಡಿಸೈಡ್ ಮಾಡ್ತೇವೆ. It includes the methods, rules and policies that guide the economic activity in the country. ಅಂದರೆ ಈ ಎಕನಾಮಿಕ್ ಸಿಸ್ಟಮ್ ಅನ್ನೋದು ತನ್ನದೇ ಆದಂತಹ ಒಂದು ಮೆಥಡ್ಸ್ಗಳನ್ನು, ರೂಲ್ಸ್, ಪಾಲಿಸೀಸ್ಗಳನ್ನು ಒಳಗೊಂಡಿದ್ದು ಇದು ಒಂದು ದೇಶದ ಆರ್ಥಿಕತೆಗೆ ಗೈಡ್ ಮಾಡುತ್ತೆ. ಈ ರೀತಿ ಒಂದು ದೇಶದಲ್ಲಿ ಎಕನಾಮಿಕ್ ಆಕ್ಟಿವಿಟೀಸ್ಗಳನ್ನ ನಡೆಸಬೇಕು ಅಂತ ಹೇಳಿ ಗೈಡ್ ಮಾಡುತ್ತೆ. ಇಟ್ ಡಿಸೈಡ್ಸ್ ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್ ಆ್ಯಂಡ್ ಫಾರ್ ಹೂಮ್ ಟು ಪ್ರೊಡ್ಯೂಸ್. ಏನನ್ನು ಉತ್ಪಾದನೆ ಮಾಡಬೇಕು, ಯಾರಿಗೋಸ್ಕರ ಉತ್ಪಾದನೆ ಮಾಡಬೇಕು, ಹೇಗೆ ಉತ್ಪಾದನೆ ಮಾಡಬೇಕು ಅನ್ನೋದನ್ನು ಈ ಎಕನಾಮಿಕ್ ಸಿಸ್ಟಮ್ ಆಧಾರದ ಮೇಲೆ ನಾವು ಡಿಸೈಡ್ ಮಾಡ್ತೇವೆ. ಇದಾದ ಮೇಲೆ 3 ಟೈಪ್ಸ್ ಆಫ್ ಎಕನಾಮಿಕ್ ಸಿಸ್ಟಮ್: ಕ್ಯಾಪಿಟಲಿಸ್ಟಿಕ್, ಅದಕ್ಕೆ ಕ್ಯಾಪಿಟಲಿಸಮ್ ಅಂತಲೂ ಹೇಳ್ತಾರೆ; ಸೋಷಲಿಸ್ಟಿಕ್ ಎಕನಾಮಿಕ್ ಸಿಸ್ಟಮ್, ಸೋಷಲಿಸಮ್ ಅಂತಲೂ ನಾವು ಅದನ್ನು ಕರಿಬೋದು; ಹಾಗೆ ಮಿಕ್ಸ್ಡ್ ಎಕನಾಮಿಕ್ ಸಿಸ್ಟಮ್. ದೀಸ್ ಆರ್ 3 ಟೈಪ್ಸ್ ಆಫ್ ಎಕನಾಮಿಕ್ ಸಿಸ್ಟಮ್ಸ್. ಅದರಲ್ಲಿ ಫಸ್ಟ್ ಬಂದು ಕ್ಯಾಪಿಟಲಿಸಮ್ ಅಥವಾ ಕ್ಯಾಪಿಟಲಿಸ್ಟಿಕ್ ಎಕನಾಮಿಕ್ ಸಿಸ್ಟಮ್ ಅಂದರೆ ಏನೇನಿರುತ್ತೆ ಅಂತ ನಾವು ನೋಡೋಣ. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಆ್ಯಟ್ ಪ್ರೈವೇಟ್ಲಿ ಓನ್ಡ್ ಅಂದರೆ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್ ಏನಿರುತ್ತೆ ಅವುಗಳ ಮೇಲೆ ಪ್ರೈವೇಟ್ ಓನರ್ಶಿಪ್ ಇರುತ್ತೆ. ಪ್ರೈವೇಟ್ ಇಂಡಿವಿಜುವಲ್ಸ್ಗಳ ಹಿಡಿತ ಇರುತ್ತೆ. ನೋ ಆರ್ ಲಿಮಿಟೆಡ್ ಗೌರ್ಮೆಂಟ್ ಇಂಟರ್ಫಿಯರೆನ್ಸ್. ಇಲ್ಲಿ ಯಾವುದೇ ರೀತಿಯಾದಂತಹ ಸರ್ಕಾರದ ಇಂಟರ್ಫಿಯರೆನ್ಸ್ ಇರೋದಿಲ್ಲ. ಇನ್ ಕೇಸ್ ಇದ್ರೂ ಸಹಿತ ಲಿಮಿಟೆಡ್ ಇರುತ್ತೆ. ಪ್ರೈಸಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಡಿಟರ್ಮೈನ್ಡ್ ಬೈ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಕಂಡೀಷನ್ಸ್ ಆಫ್ ದ ಮಾರ್ಕೆಟ್. ಇಲ್ಲಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗಳ ಪ್ರೈಸಸನ್ನು ಒಂದು ಮಾರ್ಕೆಟ್ ಆಧಾರದ ಮೇಲೆ ಇಲ್ಲಿ ಡಿಸೈಡ್ ಮಾಡ್ತೇವೆ. ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಕಂಡೀಷನ್ದ ಆಧಾರದ ಮೇಲೆ ಸರಕು ಸೇವೆಗಳ ಒಂದು ಬೆಲೆಯನ್ನು ನಿರ್ಧಾರ ಮಾಡ್ತೇವೆ. ಫಾದರ್ ಆಫ್ ಕ್ಯಾಪಿಟಲಿಸಮ್ ಈಸ್ ಅಡಾಮ್ ಸ್ಮಿತ್. ಈ ಕ್ಯಾಪಿಟಲಿಸ್ಟಿಕ್ ಎಕನಾಮಿಕ್ ಸಿಸ್ಟಮ್ದ ಒಂದು ಫಾದರ್ ಯಾರು ಅಂತಂದರೆ ಅಡಾಮ್ ಸ್ಮಿತ್ ಅಂತ ಹೇಳ್ಬೋದು. ಈ ಒಂದು ಸಿಸ್ಟಮ್ಗೆ ಎಕ್ಸಾಂಪಲ್ US ಆಗಿರ್ಬೋದು, UK ಆಗಿರ್ಬೋದು. ದೀಸ್ ಆರ್ ಬೆಸ್ಟ್ ಎಕ್ಸಾಂಪಲ್ಸ್ ಫಾರ್ ಕ್ಯಾಪಿಟಲಿಸ್ಟಿಕ್ ಎಕನಾಮಿ. ಹಾಗೆಯೇ ನಾವು ಫೀಚರ್ಸನ್ನು ನೋಡೋದಾದರೆ ಪ್ರೈವೇಟ್ ಪ್ರಾಪರ್ಟಿ ಇರುತ್ತೆ. ಇಲ್ಲಿ ಲಾರ್ಜ್ ಸ್ಕೇಲಲ್ಲಿ ಪ್ರೊಡಕ್ಷನ್ ನಡೀತಾ ಇರುತ್ತೆ. ಈ ಕ್ಯಾಪಿಟಲಿಸಮಲ್ಲಿ ಯಾವಾಗಲಿದ್ರೂ ಪ್ರೈವೇಟ್ ಓನರ್ಶಿಪ್ ಇರೋದರಿಂದಾಗಿ ನಾವು ಕಾಂಪಿಟೇಷನನ್ನು ಫೇಸ್ ಮಾಡೋಕ್ಕೆ ಲಾರ್ಜ್ ಸ್ಕೇಲಲ್ಲಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗಳನ್ನು ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಪ್ರಾಫಿಟ್ ಮೋಟಿವ್: ಕ್ಯಾಪಿಟಲಿಸ್ಟಿಕ್ ಎಕನಾಮಿಕ್ ಸಿಸ್ಟಮಲ್ಲಿ ಒಂದು ಮೇನ್ ಅದರ ಒಂದು ಉದ್ದೇಶ ಏನು ಅಂದರೆ ಪ್ರಾಫಿಟನ್ನು ಅರ್ನ್ ಮಾಡೋ ಒಂದು ಉದ್ದೇಶಕ್ಕಾಗಿ ಇಲ್ಲಿ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳನ್ನ ಮಾಡಲಾಗುತ್ತೆ. ಕಾಂಪಿಟೇಷನ್: ಇಲ್ಲಿ ಪ್ರೈವೇಟ್ ಓನರ್ಶಿಪ್ ಇರೋದರಿಂದಾಗಿ ಹಲವಾರು ರೀತಿಯಾದಂತಹ ಫರ್ಮ್ಸ್ಗಳು ಒಂದಕ್ಕೊಂದು ಕಾಂಪೀಟ್ ಮಾಡ್ತವೆ. ಸೊ ಹೆವಿ ಕಾಂಪಿಟೇಷನನ್ನು ನಾವು ನೋಡ್ಬೋದು. ಪ್ರೈಸ್ ಈಸ್ ಡಿಟರ್ಮೈನ್ಡ್ ಬೈ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಕಂಡೀಷನ್ಸ್. ಇಲ್ಲಿ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ಗಳ ಪ್ರೈಸ್ಗಳನ್ನು ಒಂದು ಮಾರ್ಕೆಟ್ ಕಂಡೀಷನ್ಸ್ ಆಧಾರದ ಮೇಲೆ ನಾವಿಲ್ಲಿ ಡಿಸೈಡ್ ಮಾಡ್ತೇವೆ. ಇದಾದ ಮೇಲೆ ಕ್ಯಾಪಿಟಲಿಸ್ಟಿಕ್ ಎಕನಾಮಿಕ್ ಸಿಸ್ಟಮ್ದ ಕೆಲವೊಂದಿಷ್ಟು ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ಗಳನ್ನು ನಾವಿಲ್ಲಿ ನೋಡ್ಬೋದು. ಎಕನಾಮಿಕ್ ಎಫಿಷಿಯನ್ಸಿ: ಇಲ್ಲಿ ಆರ್ಗನೈಸೇಷನ್ಗಳು ಅಥವಾ ಇನ್ಸ್ಟಿಟ್ಯೂಷನ್ಗಳು ಏನು ಮಾಡ್ತವೆ, ತಮಗೆ ಲಭ್ಯ ಇರುವಂತಹ ಕೆಲವೊಂದಿಷ್ಟು ರಿಸೋರ್ಸಸ್ಗಳನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡೋದರ ಮುಖಾಂತರ ಕಾಸ್ಟನ್ನು ಕಡಿಮೆ ಮಾಡಿ ಪ್ರಾಫಿಟನ್ನು ಮ್ಯಾಕ್ಸಿಮೈಸ್ ಮಾಡ್ಕೊಳ್ತವೆ. ಇದರಿಂದ ಎಫಿಷಿಯನ್ಸಿ ಅನ್ನೋದು ಲಭ್ಯ ಆಗುತ್ತೆ. ಇನೋವೇಷನ್ ಆ್ಯಂಡ್ ಕ್ರಿಯೇಟಿವಿಟಿಗೆ ಇಲ್ಲಿ ಅವಕಾಶ ಸಿಗುತ್ತೆ. ಹಾಗೆಯೇ ಗ್ರೇಟರ್ ಕನ್ಸ್ಯೂಮರ್ ಚಾಯ್ಸ್: ಮಾರ್ಕೆಟಲ್ಲಿ ಬೇರೆ ಬೇರೆಯಾದಂತಹ ಬ್ರ್ಯಾಂಡ್ಸ್ಗಳು, ಪ್ರಾಡಕ್ಟ್ಸ್ಗಳು ಲಭ್ಯ ಇದ್ದಾಗ ಕನ್ಸ್ಯೂಮರ್ ತಮ್ಮ ನೀಡ್ಸ್, ವಾಂಟ್ಸ್ಗಳಿಗೆ ಅನುಗುಣವಾಗಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗಳನ್ನು ಅವ್ರು ಸೆಲೆಕ್ಟ್ ಮಾಡ್ಕೊಳ್ಬೋದು. ಹೈ ಪ್ರೊಡಕ್ಟಿವಿಟಿಯನ್ನು ನೋಡ್ಬೋದು. ಯಾವ ರೀತಿ ಅಂತಂದರೆ ಈ ಒಂದು ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಂದು ವರ್ಕರ್ಸ್ಗಳು ಅಥವಾ ಎಂಪ್ಲಾಯೀಸ್ಗಳು ಹಾರ್ಡ್ ವರ್ಕನ್ನು ಮಾಡುವುದರ ಮೂಲಕ ಪ್ರಾಫಿಟನ್ನು ಮ್ಯಾಕ್ಸಿಮೈಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಇದರಿಂದಾಗಿ ಹೈ ಪ್ರೊಡಕ್ಟಿವಿಟಿ ಅನ್ನೋದು ನಮಗೆ ಇಲ್ಲಿ ಸಿಗುತ್ತೆ. ಫಾಸ್ಟ್ ಎಕನಾಮಿಕ್ ಗ್ರೋತ್: ಎಕನಾಮಿಕ್ ಎಫಿಷಿಯನ್ಸಿಯನ್ನು ನೋಡ್ಬೋದು. ಇನೋವೇಷನ್ ಆ್ಯಂಡ್ ಕ್ರಿಯೇಟಿವಿಟಿ ಆಗ್ತಾ ಇರುತ್ತೆ. ಹೈ ಪ್ರೊಡಕ್ಟಿವಿಟಿ ಇವುಗಳೆಲ್ಲದ್ರಿಂದನೂ ಎಕನಾಮಿಕ್ ಗ್ರೋತ್ ಅನ್ನೋದು ರ್ಯಾಪಿಡ್ ಆಗಿರುತ್ತೆ. ಹಾಗೆಯೇ ನಾವು ಡಿಮೆರಿಟ್ಸನ್ನು ನೋಡೋದಾದರೆ ಲೀಡ್ಸ್ ಟು ಮೊನೋಪಲಿ. ಈ ಕ್ಯಾಪಿಟಲಿಸ್ಟಿಕ್ ಎಕನಾಮಿಕ್ ಸಿಸ್ಟಮಲ್ಲಿ ಯಾವುದಾದ್ರೂ ಒಂದು ಇಂಡಸ್ಟ್ರಿಯಲ್ಲಿ ಒಂದು ಕಂಪನಿ ಅದು ಸಕ್ಸಸ್ಫುಲ್ ಆಗ್ತಾ ಹೋದಂಗೆ ಅದು ಎಂಟೈರ್ ಇಂಡಸ್ಟ್ರಿಯಲ್ಲಿ ಮೊನೋಪಲಿಯನ್ನು ಕ್ರಿಯೇಟ್ ಮಾಡ್ಬೋದು. ಇನ್ಇಕ್ವಾಲಿಟೀಸ್ ಆಫ್ ಇನ್ಕಮ್ ಆ್ಯಂಡ್ ವೆಲ್ತ್: ಇಲ್ಲಿ ಪ್ರೈವೇಟ್ ಸೆಕ್ಟರ್ಗೆ ಅವಕಾಶ ಇರೋದ್ರಿಂದ
ರಿಚ್ ಇದ್ದಂಥವ್ರು ಏನು ಮಾಡ್ತಾರೆ, ತಮ್ಮಲ್ಲಿರುವಂತಹ ಒಂದು ವೆಲ್ತನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ಅವರು ಬಿಸ್ನೆಸ್ಸನ್ನು ಮಾಡಿ ಇನ್ಕಮನ್ನು ತೆಗೆದು ಅಗೇನ್ ಅವರು ಹೆಚ್ಚು ರಿಚ್ ಆಗ್ತಾರೆ. ಬಟ್ ಬಡವರಿದ್ದಂಥವ್ರು ಬಡವರಾಗೇ ಉಳಿತಾರೆ. ಸೊ ಈ ಒಂದು ಕಾರಣಕ್ಕಾಗಿ ಇಲ್ಲಿ ನಾವು ವೆಲ್ತ್ ಆ್ಯಂಡ್ ಇನ್ಕಮನ್ನು ಅನ್ಇಕ್ವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗಿರೋದನ್ನು ನೋಡ್ಬೋದು. ವರ್ಕರ್ಸ್ ಮೇ ಎಕ್ಸ್ಪ್ಲಾಯ್ಟೆಡ್, ಪ್ರಾಫಿಟನ್ನು ಅರ್ನ್ ಮಾಡುವಂತಹ ಒಂದು ಉದ್ದೇಶದಿಂದ ವರ್ಕರ್ಸ್ಗಳು ಇಲ್ಲಿ ಹಾರ್ಡ್ ವರ್ಕನ್ನು ಮಾಡ್ತಾರೆ ಫಾರ್ ಲಾಂಗ್ ಪೀರಿಯಡ್ ಆಫ್ ಟೈಮ್. ಸೊ ಇದು ಅವ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡ್ಬೋದು ಅಂತ ಹೇಳ್ಬೋದು. ಸೋಷಿಯಲ್ ವೆಲ್ಫೇರ್ ಈಸ್ ಆಫೆನ್ ನೆಗ್ಲೆಕ್ಟೆಡ್. ಇಲ್ಲಿ ಮೇನ್ ಏಮ್ ಏನಾಗಿರುತ್ತೆ, ಪ್ರಾಫಿಟನ್ನು ಅರ್ನ್ ಮಾಡೋದಾಗಿರುತ್ತೆ, ನಾಟ್ ಸೋಷಿಯಲ್ ವೆಲ್ಫೇರ್. ಸೊ ಈ ಒಂದು ಕಾರಣಕ್ಕಾಗಿ ಕ್ಯಾಪಿಟಲಿಸಮಲ್ಲಿ ನಾವು ಯಾವುದೇ ರೀತಿ ಸೋಷಿಯಲ್ ವೆಲ್ಫೇರನ್ನು ನಿಭಾಯಿಸೋದಿಲ್ಲ. ದೀಸ್ ಆರ್ ಸಮ್ ಡಿಮೆರಿಟ್ಸ್ ಆಫ್ ಕ್ಯಾಪಿಟಲಿಸ್ಟಿಕ್ ಎಕನಾಮಿಕ್ ಸಿಸ್ಟಮ್. ಇದಾದ ಮೇಲೆ ಸೋಷಲಿಸಮ್. ಸೋಷಲಿಸಮಲ್ಲಿ ಏನಾಗುತ್ತೆ, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸ್ ಆರ್ ಓನ್ಡ್ ಆ್ಯಂಡ್ ರೆಗ್ಯುಲೇಟೆಡ್ ಬೈ ಗೌರ್ಮೆಂಟ್. ಇಲ್ಲಿ ಆಲ್ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್ ಇವೆಲ್ಲವೂ ಗೌರ್ಮೆಂಟ್ ಕಂಟ್ರೋಲಲ್ಲಿ ಇರುತ್ತೆ. ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಸೋಷಲಿಸ್ಟ್ ಆರ್ ಕಮಾಂಡ್ ಎಕನಾಮಿ. ಈ ಸೋಷಲಿಸಮ್ಗೆ ಸೋಷಲಿಸ್ಟ್ ಎಕನಾಮಿನು ಅಂತ ಹೇಳ್ತಾರೆ, ಇಲ್ಲ ಕಮಾಂಡ್ ಎಕನಾಮಿ ಅಂತಲೂ ನಾವು ಹೇಳ್ಬೋದು. ಗೌರ್ಮೆಂಟ್ ಡಿಸೈಡ್ಸ್ ದ ಪ್ರೈಸ್ ಆಫ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವೀಸಸ್. ಇಲ್ಲಿ ಸರಕು ಸೇವೆಗಳ ಒಂದು ಬೆಲೆಯನ್ನು ಆ ಒಂದು ಕಂಟ್ರಿಯಲ್ಲಿರುವಂಥ ಸರ್ಕಾರ ನಿಗದಿ ಮಾಡುತ್ತೆ. ಫಾದರ್ ಆಫ್ ಕ್ಯಾಪಿಟಲಿಸಮ್ ಕಾರ್ಲ್ ಮಾರ್ಕ್ಸ್ಗೆ ಫಾದರ್ ಆಫ್ ಕ್ಯಾಪಿಟಲಿಸಮ್ ಅಂತ ಹೇಳ್ಬೋದು. ಎಕ್ಸಾಂಪಲ್ ನೋಡೋದಾದರೆ ರಷ್ಯಾ, ಚೈನಾ, ನಾರ್ತ್ ಕೊರಿಯಾ, ಅಂದರೆ ಕಮ್ಯುನಿಸ್ಟ್ ರಾಷ್ಟ್ರಗಳಂತ ಏನು ಹೇಳ್ತೀವಿ ಅಂಥ ಒಂದು ರಾಷ್ಟ್ರಗಳಲ್ಲಿ ಈ ಸೋಷಲಿಸಮನ್ನು ನಾವು ಕಾಣ್ತೇವೆ. ಫೀಚರ್ಸ್ ಆಫ್ ಸೋಷಲಿಸಮ್ ಬಂದು ಪಬ್ಲಿಕ್ ಓನರ್ಶಿಪ್. ಇಲ್ಲಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಗಳ ಒಂದು ಒಡೆತನ ಗೌರ್ಮೆಂಟ್ಗಿರುತ್ತೆ. ಸೆಂಟ್ರಲ್ ಪ್ಲಾನಿಂಗ್ ಮಾಡೋದರ ಮುಖಾಂತರ ಗೌರ್ಮೆಂಟ್ ಅಥಾರಿಟಿ ಏನು ಮಾಡುತ್ತೆ, ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗೋಸ್ಕರ ಉತ್ಪಾದಿಸಬೇಕು ಅನ್ನೋದನ್ನು ಡಿಸೈಡ್ ಮಾಡಲಾಗುತ್ತೆ. ನೋ ಕಾಂಪಿಟೇಷನ್. ಇಲ್ಲಿ ಗೌರ್ಮೆಂಟ್ ಈಸ್ ದ ಸೋಲ್ ಪ್ರೊಡ್ಯೂಸರ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಪ್ರೈವೇಟ್ ಸೆಕ್ಟರ್ಗೆ ಯಾವುದೇ ಅವಕಾಶ ಇರೋದಿಲ್ಲ. ಸೊ ಈ ಒಂದು ಕಾರಣಕ್ಕಾಗಿ ಪ್ರೈವೇಟ್ ಸೆಕ್ಟರ್ ಜೊತೆಗೆ ಇಲ್ಲಿ ಕಾಂಪಿಟೇಷನನ್ನು ನಾವು ಮಾಡೋಕ್ಕಾಗೋದಿಲ್ಲ. ಸೋಷಿಯಲ್ ವೆಲ್ಫೇರ್. ಗೌರ್ಮೆಂಟ್ ಯಾವಾಗಲಿದ್ರೂ ಸೋಷಿಯಲ್ ವೆಲ್ಫೇರನ್ನು ನಿಭಾಯಿಸುವ ಒಂದು ಉದ್ದೇಶವನ್ನು ಹೊಂದಿರುತ್ತೆ ಹೊರತು ಪ್ರಾಫಿಟನ್ನು ಅರ್ನ್ ಮಾಡಬೇಕಂತ ಅನ್ನುವಂಥ ಒಂದು ಉದ್ದೇಶ ಹೊಂದಿರೋದಿಲ್ಲ. ಸೊ ಈ ಒಂದು ಕಾರಣಕ್ಕಾಗಿ ನಾವು ಸೋಷಿಯಲ್ ವೆಲ್ಫೇರನ್ನು ನೋಡ್ತೇವೆ ಇಲ್ಲಿ. ಇದಾದಮೇಲೆ ಸೋಷಲಿಸ್ಟಿಕ್ ಎಕನಾಮಿಕ್ ಸಿಸ್ಟಮ್ ಅಂತ ಕೆಲವೊಂದಿಷ್ಟು ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ಗಳನ್ನ ನಾವು ನೋಡೋದಾದರೆ ಅಬ್ಸೆನ್ಸ್ ಆಫ್ ಮೋನೋಪಲಿ. ಅಂದರೆ ಇಲ್ಲಿ ಮೋನೋಪಲಿ ಅನ್ನೋದು ಆಗೋದಿಲ್ಲ. ಯಾಕಂತಂದರೆ ಓನ್ಲಿ ಗೌರ್ಮೆಂಟ್ ಎಂಟರ್ಪ್ರೈಸಸ್ಗಳು ವರ್ಕ್ ಮಾಡೋದ್ರಿಂದಾಗಿ ಮೋನೋಪಲಿ ಅನ್ನೋದು ಕ್ರಿಯೇಟ್ ಆಗುವಂತಹ ಸಾಧ್ಯತೆ ಕಮ್ಮಿ ಇರುತ್ತೆ. ಅಬ್ಸೆನ್ಸ್ ಆಫ್ ಬಿಸ್ನೆಸ್ ಫ್ಲಕ್ಚುಯೇಷನ್ಸ್ ಅಂದರೆ ರಿಸೆಷನ್ ಆಗಿರ್ಬೋದು, ಡಿಪ್ರೆಷನ್ ಆಗಿರ್ಬೋದು, ಇಂಥ ಒಂದು ಬಿಸ್ನೆಸ್ ಫ್ಲಕ್ಚುಯೇಷನ್ಸ್ಗಳು ಆಗುವಂಥ ಒಂದು ಸಾಧ್ಯತೆ ಕಡಿಮೆ. ಜಾಬ್ ಸೆಕ್ಯೂರಿಟಿ. ಇಲ್ಲಿ ಎಂಪ್ಲಾಯೀಸ್ಗಳು ಗೌರ್ಮೆಂಟ್ ಇಂಡಸ್ಟ್ರೀಸ್ಗಳಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ದೇ ಕ್ಯಾನ್ ಫೀಲ್ ಸೆಕ್ಯೂರ್ ಅಬೌಟ್ ದೇರ್ ಜಾಬ್ಸ್. ವೆಲ್ಫೇರ್ ಓರಿಯೆಂಟೆಡ್ ಸಿಸ್ಟಮ್ ಇದು, ಬಟ್ ನಾಟ್ ಅ ಪ್ರಾಫಿಟ್ ಓರಿಯೆಂಟೆಡ್. ಹಾಗೆಯೇ ಡಿಮೆರಿಟ್ಸ್ಗಳನ್ನ ನಾವು ನೋಡೋದಾದರೆ ಲ್ಯಾಕ್ ಆಫ್ ಎಫಿಷಿಯನ್ಸಿ ಆ್ಯಂಡ್ ಇನ್ನೋವೇಷನ್. ಕ್ಯಾಪಿಟಲಿಸ್ಟಿಕ್ ಎಕನಾಮಿಕ್ ಸಿಸ್ಟಮ್ ಥರ ಇಲ್ಲಿ ನಾವು ಎಫಿಷಿಯನ್ಸಿಯನ್ನು ಮೇಂಟೈನ್ಮೆಂಟ್ಸ್ ಮಾಡೋಕ್ಕಾಗೋದಿಲ್ಲ. ಸ್ಲೋ ಡಿಸಿಷನ್ ಮೇಕಿಂಗ್. ಇಲ್ಲಿ ಯಾವಾಗಲಿದ್ರೂ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ಸ್ಲೋ ಆಗ್ತಾ ಇರುತ್ತೆ ಬಿಕಾಸ್ ಆಫ್ ಕರಪ್ಷನ್ ಆ್ಯಂಡ್ ಬ್ಯೂರೋಕ್ರಸಿ. ಹಾಗೆಯೇ ಲೋ ಪ್ರೊಡಕ್ಟಿವಿಟಿ. ಇಲ್ಲಿ ಎಂಪ್ಲಾಯೀಸ್ಗಳು ಹಾರ್ಡ್ ವರ್ಕನ್ನು ಮಾಡೋದಿಲ್ಲ. ಹಾರ್ಡ್ ವರ್ಕ್ ಮಾಡಿದರೂ ಸಹಿತ ಅವ್ರಿಗೆ ಯಾವುದೇ ರೀತಿಯಾದಂತಹ ಇನ್ಸೆಂಟಿವ್ಸ್, ಮೋಟಿವೇಶನ್ಗಳು ಸಿಗೋದಿಲ್ಲ. ದ್ಯಾಟ್ ಲೀಡ್ಸ್ ಟು ಲೋ ಪ್ರೊಡಕ್ಟಿವಿಟಿ. ನೋ ಇನ್ಸೆಂಟಿವ್ಸ್ ಟು ವರ್ಕ್ ಹಾರ್ಡರ್. ಇಲ್ಲಿ ನಾವು ಹಾರ್ಡ್ ವರ್ಕ್ ಮಾಡಿದರೆ ಗೌರ್ಮೆಂಟ್ ಕಡೆಯಿಂದ ನಮಗೆ ಯಾವುದೇ ರೀತಿಯಾದಂತಹ ಮೋಟಿವೇಶನ್ ಆಗಲಿ, ಇನ್ಸೆಂಟಿವ್ಸ್ ಆಗಲಿ ಸಿಗೋದಿಲ್ಲ. ಸೊ ದೀಸ್ ಆರ್ ಆಲ್ ಡಿಮೆರಿಟ್ಸ್ ಆಫ್ ಸೋಷಲಿಸ್ಟಿಕ್ ಎಕನಾಮಿಕ್ ಸಿಸ್ಟಮ್. ಇದಾದಮೇಲೆ ನಾವು ಮಿಕ್ಸ್ಡ್ ಎಕನಾಮಿಯನ್ನು ನೋಡ್ತೇವೆ. ಮಿಕ್ಸ್ಡ್ ಎಕನಾಮಿ ಅಂದರೆ ಕಾಂಬಿನೇಷನ್ ಆಫ್ ಬೋತ್ ಪಬ್ಲಿಕ್ ಓನರ್ಶಿಪ್ ಆ್ಯಂಡ್ ಪ್ರೈವೇಟ್ ಓನರ್ಶಿಪ್ ಎರಡೂ ಕೂಡ ಇರ್ತವೆ. ಪ್ರೈವೇಟ್ ಓನರ್ಶಿಪ್ ವಿತ್ ಗೌರ್ಮೆಂಟ್ ಇಂಟರ್ಫಿಯರೆನ್ಸ್. ಇಲ್ಲಿ ಓನರ್ಶಿಪ್ ಒಂದು ಪ್ರೈವೇಟ್ ಇರುತ್ತೆ, ಹಾಗೆ ಗೌರ್ಮೆಂಟ್ ಇಂಟರ್ಫಿಯರೆನ್ಸ್ ಮಾಡಿ ಪ್ಲಾನಿಂಗ್ಗಳನ್ನು ಮಾಡ್ತಾ ಇರುತ್ತೆ. ಫಾದರ್ ಆಫ್ ಮಿಕ್ಸ್ಡ್ ಎಕನಾಮಿ ಬಂದು ಅಡಾಮ್ ಸ್ಮಿತ್. ಎಕ್ಸಾಂಪಲ್ನ ನೋಡೋದಾದರೆ ಇಂಡಿಯಾ ಈಸ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಮಿಕ್ಸ್ಡ್ ಎಕನಾಮಿ ಅಂತ ಹೇಳ್ಬೋದು. ಇದರ ಕೆಲವೊಂದಿಷ್ಟು ಕೀ ಫೀಚರ್ಸ್ಗಳು ಬಂದು ಕೋ ಎಕ್ಸಿಸ್ಟೆನ್ಸ್ ಆಫ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್ ಎರಡೂ ಕೂಡ ಇರ್ತವೆ. ಪಬ್ಲಿಕ್ ಸೆಕ್ಟರು ಇರುತ್ತೆ, ಪ್ರೈವೇಟ್ ಸೆಕ್ಟರು ಇರುತ್ತೆ. ಎಕನಾಮಿಕ್ ಪ್ಲಾನಿಂಗ್ ಅಂದರೆ ಒಂದು ಸೆಂಟ್ರಲ್ ಪ್ಲಾನಿಂಗ್ ಇರುತ್ತೆ, ಅದರ ಮೂಲಕ ಡಿಸಿಷನ್ಸ್ಗಳನ್ನ ತೆಗೆದುಕೊಳ್ಳಲಾಗುತ್ತೆ. ಪ್ರೈಸ್ ಮೆಕ್ಯಾನಿಸಮ್ ಡಿಸೈಡೆಡ್ ಬೈ ಗೌರ್ಮೆಂಟ್. ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗಳ ಪ್ರೈಸ್ಗಳನ್ನು ಗೌರ್ಮೆಂಟ್ ಡಿಸೈಡ್ ಮಾಡುತ್ತೆ. ಇದಾದ ಮೇಲೆ ಮಿಕ್ಸ್ಡ್ ಎಕನಾಮಿಯ ಕೆಲವೊಂದಿಷ್ಟು ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ಗಳನ್ನ ನೋಡೋದಾದರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಗ್ತಾ ಇರುತ್ತೆ. ಯಾಕಂತಂದರೆ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ಗಳನ್ನ ತಡೆಯುವ ಮೂಲಕ ಕಸ್ಟಮರ್ಸ್ಗಳಿಗೆ ಗೌರ್ಮೆಂಟ್ ಅನ್ನೋದು ಒಂದು ಪ್ರೊಟೆಕ್ಷನ್ ನೀಡುತ್ತೆ. ಬ್ಯಾಲೆನ್ಸ್ಡ್ ಆಫ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್. ಪಬ್ಲಿಕ್ ಸೆಕ್ಟರ್ ಹಾಗೂ ಪ್ರೈವೇಟ್ ಸೆಕ್ಟರ್ ಎರಡನ್ನೂ ಕೂಡ ನಾವಿಲ್ಲಿ ನೋಡಬಹುದು. ಇದರಿಂದಾಗಿ ಎಕನಾಮಿ ಅನ್ನೋದು ಬ್ಯಾಲೆನ್ಸ್ ಆಗುತ್ತೆ.
ಸೋಷಿಯಲ್ ಸೆಕ್ಯೂರಿಟಿ ಆ್ಯಂಡ್ ವೆಲ್ಫೇರ್. ಇಲ್ಲಿ ಗೌರ್ಮೆಂಟ್ ಇಂಟರ್ಫಿಯರೆನ್ಸ್ ಇರೋದ್ರಿಂದ ಗೌರ್ಮೆಂಟ್ ಯಾವಾಗಲಿದ್ರು ಎಜುಕೇಷನ್ ಆಗಿರ್ಬೋದು, ಹೆಲ್ತ್, ಸೋಷಲ್ ಸ್ಕೀಮ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡೋದ್ರ ಮೂಲಕ ಜನರಿಗೆ ಒಂದು ಸೋಷಲ್ ವೆಲ್ಫೇರನ್ನು ಒದಗಿಸಿಕೊಡುತ್ತೆ. ಹಾಗೆಯೇ ಇದು ಒಂದು ಮೋರ್ ಫ್ಲೆಕ್ಸಿಬಲ್ ಸಿಸ್ಟಮ್ ಅಂತ ಹೇಳ್ಬೋದು. ಯಾವ ರೀತಿ ಬೇಕೋ ಆ ರೀತಿ ಟೈಮ್ಗೆ ತಕ್ಕಂಗೆ ಇದೇನಾಗುತ್ತೆ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ಡಿಮೆರಿಟ್ಸ್ ಬಂದು ಟೂ ಮೆನಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಇಲ್ಲಿ ಗೌರ್ಮೆಂಟ್ ಇಂಟರ್ಫಿಯರೆನ್ಸ್ ಇರೋದ್ರಿಂದ ಸಾಕಷ್ಟು ರೀತಿಯಾದಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ನೋಡ್ತೇವೆ. ಇದು ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ಸಲ್ಲಿ ಡಿಲೇ ಮಾಡುತ್ತೆ. ಎಕ್ಸೆಸಿವ್ ಗೌರ್ಮೆಂಟ್ ಕಂಟ್ರೋಲ್ ಇರೋದನ್ನು ನಾವಿಲ್ಲಿ ನೋಡ್ಬೋದು. ಹಾಗೆಯೇ ಡಿಸ್ಅಗ್ರಿಮೆಂಟ್. ಇಲ್ಲಿ ಪ್ರೈವೇಟ್ ಸೆಕ್ಟರ್ ಆ್ಯಂಡ್ ಪಬ್ಲಿಕ್ ಸೆಕ್ಟರ್ ಎರಡೂ ಕೂಡ ಕಾರ್ಯನಿರ್ವಹಿಸಬೇಕಾದ್ರೆ ಇಬ್ಬರು ಮಧ್ಯನೂ ಸಮ್ಟೈಮ್ಸ್ ಡಿಸ್ಅಗ್ರಿಮೆಂಟ್ಸ್, ಡಿಸ್ಒಪಿನಿಯನ್ ಬರ್ಬೋದು. ಇವನ್ ಇನ್ ಮಿಕ್ಸ್ಡ್ ಎಕನಾಮಿಕ್ ಸಿಸ್ಟಮ್ ಸಮ್ ಲಾರ್ಜ್ ಪ್ರೈವೇಟ್ ಕಂಪನೀಸ್ ಮೇ ಸ್ಟಿಲ್ ಡೊಮಿನೇಟ್ ದ ಮಾರ್ಕೆಟ್. ಈ ಗೌರ್ಮೆಂಟ್ ಇಂಟರ್ಫಿಯರೆನ್ಸ್ ಇಲ್ಲಿ ಇದ್ರೂ ಸಹಿತ ಲಾರ್ಜ್ ಪ್ರೈವೇಟ್ ಕಂಪನೀಸ್ಗಳು ಇಂಡಸ್ಟ್ರಿಯಲ್ಲಿ ಡೊಮಿನೇಟ್ ಮಾಡೋದರ ಮುಖಾಂತರ ಮೊನೋಪಲಿಯನ್ನು ಕ್ರಿಯೇಟ್ ಮಾಡ್ಬೋದು ಅಂತ ನಾವಿಲ್ಲಿ ಹೇಳ್ಬೋದು. ದಿಸ್ ಇಸ್ ಆಲ್ ಅಬೌಟ್ ಎಕನಾಮಿಕ್ ಸಿಸ್ಟಮ್. ಸೊ see you in next video. Thank you so much and have a good day.